ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕ. ದಿನದ ಟಾಪ್ ಸುದ್ದಿಗಳು, ಅಪ್ಡೇಟ್ಸ್ ನ್ಯಾಷನಲ್ ಇಂಟರ್ನ್ಯಾಷನಲ್, ಪ್ರತಿಯೊಂದು ಸುದ್ದಿಯ ಸ್ಪೀಡ್ ರೌಂಡ್ ಅಪ್. ಟಾಪ್ 18 at 8ಗೆ ಸ್ವಾಗತ. ನಾನು ನವಿತಾ ಜೈನ್. ಟಾಪ್ 18 ನಲ್ಲಿ ಮೊದಲ ಸುದ್ದಿ ನೋಡೋಣ. ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಮತ್ತು ಐಪಿಎಸ್ ಅಧಿಕಾರಿ ಜಿ ರೂಪಾ ವಿರುದ್ಧ ಇಲಾಖಾ ತನಿಖೆಗೆ ಸರ್ಕಾರ ಆದೇಶಿಸಿದೆ. ಇಬ್ಬರ ಬೇದಿ ಜಗಳದ ಅಸಲಿಯತ್ತು ತಿಳಿಯಲು ಇದು ಪ್ರಾಥಮಿಕ ತನಿಖೆ. ಪ್ರೊಫೆಷನಲ್ ಆಗಿ ಏನಾದರೂ ಮಾತಾಡಲಿ, ಪರ್ಸನಲ್ ವಿಷಯದಲ್ಲಿ ಐ ವಿಲ್ ಟೇಕ್ ಇಟ್ ವೆರಿ ವೆರಿ ಸ್ಟ್ರಾಂಗ್. ಫೋಟೋಸ್ ಕೂಡ ಯಾವುದು ಪರ್ಸನಲ್ ವಿಷಯ ಆಗೋದಿಲ್ಲ. ಗೆಟ್ ವೆಲ್ ಸೂನ್. ರೋಹಿಣಿ ರೂಪಾ ವಿರುದ್ಧ ಇಲಾಖಾ ತನಿಖೆಗೆ ಸರ್ಕಾರ ಆದೇಶ. ರೋಹಿಣಿ ಮೇಲಿರೋ ಹಿಂದಿನ ಆರೋಪಗಳು ತನಿಖಾ ವ್ಯಾಪ್ತಿಗೆ. ಡಿ ರೂಪಾ ವಿರುದ್ಧ ತನಿಖೆ ನಡೆಯಲು ಅಧಿಕಾರಿಗಳ ಹಿಂದೇಟು. ಐಎಎಸ್ ಅಧಿಕಾರಿ ರೋಹಿಣಿ ಮತ್ತು ಐಪಿಎಸ್ ಅಧಿಕಾರಿ ರೂಪಾ ಫೋಟೋ ವಿವಾದ, ಆರೋಪ ಪ್ರತ್ಯಾರೋಪಗಳಿಗೆ ಸರ್ಕಾರ ಬ್ರೇಕ್ ಹಾಕಿತ್ತು. ಆದರೆ ಇಷ್ಟಕ್ಕೆ ಬಿಟ್ರೆ ಇದು ಸರಿ ಹೋಗಲ್ಲ ಅಂತ ಸರ್ಕಾರ ಇಬ್ಬರ ಮೇಲೂ ಇಲಾಖಾ ತನಿಖೆ ನಡೆಸುವಂತೆ ಅಧಿಕೃತವಾಗಿ ಆದೇಶಿಸಿದೆ. ಇಂದಿನಿಂದಲೇ ಇಲಾಖಾ ತನಿಖೆ ಪ್ರಕ್ರಿಯೆ ಆರಂಭವಾಗಲಿದೆ. ಮುಖ್ಯಮಂತ್ರಿ ಸೂಚನೆ ಮೇರೆಗೆ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾ ಆದೇಶ ಹೊರಡಿಸಿದ್ದಾರೆ. ಪೊಲೀಸ್ ವಲಯದಲ್ಲಿ ಇರುವ ಮಾಹಿತಿ ಪ್ರಕಾರ ರೂಪಾ ವಿರುದ್ಧ ತನಿಖೆ ನಡೆಸಲು ಹಿರಿಯ ಅಧಿಕಾರಿಗಳು ಹಿಂದೇಟು ಹಾಕ್ತಾ ಇದ್ದಾರಂತೆ. ಇನ್ನು ರೋಹಿಣಿ ಸಿಂಧೂರಿ ವಿರುದ್ಧ ಈಜುಕೊಳ ನಿರ್ಮಾಣ, ಬ್ಯಾಗ್ ಖರೀದಿ ಪ್ರಕರಣ, ಸಿವಿಲ್ ಸೇವಾ ನಿಯಮಾವಳಿ ಉಲ್ಲಂಘನೆ ಸೇರಿದಂತೆ ಎಲ್ಲಾ ವಿಚಾರಗಳು ತನಿಖಾ ವ್ಯಾಪ್ತಿಗೆ ಒಳಪಡಲಿದೆ. ಒಟ್ಟಿನಲ್ಲಿ ಇಬ್ಬರ ಜಗಳ ಮೂಲ ಕಾರಣ ಹೊರಬರುತ್ತೋ ಕಾದು ನೋಡಬೇಕು. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಮತ್ತೆ ಟಿಪ್ಪು ಕಿಡಿ ಹೊತ್ತಿಕೊಂಡ ಹಾಗೆ ಕಾಣಿಸುತ್ತಿದೆ. ಯಾದಗಿರಿಯ ಟಿಪ್ಪು ಸುಲ್ತಾನ್ ಸರ್ಕಲ್ ನಾಮಕರಣ ವಿಚಾರ ಈಗ ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ತಿದೆ. ನಗರಸಭೆಯ ಆ ಒಂದು ನಿರ್ಧಾರ ಮತ್ತೆ ಕೋಮು ಕಿಚ್ಚು ಹೊತ್ತಿಸುವ ಲಕ್ಷಣ ಕಾಣ್ತಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಕೋಮು ಸೌಹಾರ್ದತೆಗೆ ಧಕ್ಕೆಯಾಗೋ ಕೆಲಸ ಆಗ್ತಿದೆಯಾ ಅನಿಸ್ತಿದೆ. ಯಾದಗಿರಿ ನಗರದ ಹತ್ತಿಕುಣಿ ರಸ್ತೆಗೆ ಟಿಪ್ಪು ಸುಲ್ತಾನ್ ಸರ್ಕಲ್ ಎಂದು ನಾಮಕರಣ ಮಾಡಿದ್ದಕ್ಕೆ ಈಗ ಹಿಂದೂ ಬಳಗ ಕೆರಳಿದೆ. ವಿವಾದಿತ ಟಿಪ್ಪು ಸುಲ್ತಾನ್ ವೃತ್ತಕ್ಕೆ 3 ಹೆಸರು ಇಡಲು ನಿರ್ಣಯ ಮಾಡಲಾಗಿದೆ. ಅನಧಿಕೃತವಾಗಿ ಟಿಪ್ಪು ಸುಲ್ತಾನ್ ವೃತ್ತ ಹಾಕಿದ್ದಕ್ಕೆ ಈಗ ವಿರೋಧ ವ್ಯಕ್ತವಾಗಿದೆ. 8-10 ತಿಂಗಳ ಹಿಂದೆ ಟಿಪ್ಪು ಸರ್ಕಲ್ ಅಂತೇಳಿ ಒಂದು ನಾಮಫಲಕ ಬೋರ್ಡ್ ಹಾಕಿದ್ರು. ಅದಾದ ನಂತರ ಧ್ವಜಕಂಬ ಮತ್ತು ನಾಮಫಲಕ ತೆರವುಗೊಳಿಸೋದ್ರ ಬಗ್ಗೆ ಯಾವುದೇ ಕ್ರಮ ಜಿಲ್ಲಾಡಳಿತನ ಕೈಗೊಂಡಿಲ್ಲ. ನಗರಸಭೆಯವರು ಯಾವುದೇ ಕ್ರಮ ಕೈಗೊಂಡಿಲ್ಲ. 1996ರಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಹೆಸರು, 2010ರಲ್ಲಿ ಟಿಪ್ಪು ಸುಲ್ತಾನ್ ವೃತ್ತವೆಂದು ಮರುನಾಮಕರಣ, ನಗರಸಭೆಯಿಂದ ವೀರ್ ಸಾವರ್ಕರ್ ಹೆಸರಿಡಲು ಆದೇಶ. ಸದ್ಯ ನಗರಸಭೆ ಟಿಪ್ಪು ಸುಲ್ತಾನ್ ಸರ್ಕಲ್ ಎಂದು ನಿರ್ಣಯ ಮಾಡಿದ ಹಿನ್ನೆಲೆ ಮುಸ್ಲಿಂ ಮುಖಂಡರು ಟಿಪ್ಪು ಸುಲ್ತಾನ್ ಸರ್ಕಲ್ ನಾಮಕರಣ ಮಾಡಿ ಬ್ಯಾನರ್ ಹಾಕಿದ್ದಾರೆ. ಇದು ತೆರವುಗೊಳಿಸಿದ್ರೆ ಬರೀ ಟಿಪ್ಪು ಸುಲ್ತಾನ್ ಅಲ್ಲ, ಇಡೀ ಸಮಾಜ, ನಮ್ಮ ಸಮಾಜ ಇರಲಿ ಮತ್ತು ಟಿಪ್ಪು ಸುಲ್ತಾನ್ಗೆ ಎಲ್ಲ ಸಮಾಜದವರು ಭೀ ಟಿಪ್ಪು ಸುಲ್ತಾನ್ ಪ್ರೇಮಿಗಳಿದ್ದಾರೆ. ನಾವೆಲ್ಲರೂ ಇಲ್ಲಿ ನಿಂದಿರ್ತೀವಿ. ಇದು ಯಾರ್ದು ನಾ ಹೇಳ್ತೀನಲ್ಲ, ನಮ್ಮ ಜೀವಗಳು ಹೋದ್ರೆ ಪರವಾಗಿಲ್ಲ, ಇದು ನಾವು ತೆಗೆದುಕೊಳ್ಳಲ್ಲ. ಈಗ ಈ ಸರ್ಕಲ್ಗೆ ಯಾದಗಿರಿ ನಗರಸಭೆ ವೀರ್ ಸಾವರ್ಕರ್ ಹೆಸರನ್ನ ಮರುನಾಮಕರಣ ಮಾಡಿ ಆದೇಶಿಸಿದೆ. ಒಟ್ಟಿನಲ್ಲಿ ಟಿಪ್ಪು ಸರ್ಕಲ್ ವಿವಾದ ಈಗ ಕೋಮು ದಳ್ಳೂರಿಗೆ ಕಾರಣವಾಗುವ ಅನುಮಾನ ಎದುರಾಗಿದೆ. ನಾಗಪ್ಪ ಮಾಲಿ ಪಾಟೀಲ್, ನ್ಯೂಸ್ 18 ಯಾದಗಿರಿ.